ದೆಹಲಿಯಿಂದ ಬರ್ತಾ ಇದ್ದ ಹಾಗೆ ಮಂಡ್ಯದಲ್ಲಿ ಬೆಂಬಲಿಗರು ಹಾಗೂ ಆಪ್ತರ ಜೊತೆಗೆ ಸಮಾಲೋಚನೆ ನಡೆಸೋದಕ್ಕೆ ಸುಮಲತಾ ಅವರು ಸಭೆಯನ್ನ ನಡೆಸ್ತಾರೆ. ಸಭೆಯಲ್ಲಿ ಬಿಜೆಪಿ ತನಗೆ ನೀಡಿರುವ ಭರವಸೆಯನ್ನ ವಿವರಿಸ್ತಾರೆ. ಆ ಮೂಲಕ ಬೆಂಬಲಿಗರಿಗೆ ಮನವರಿಕೆ ಮಾಡಿಕೊಡೋ ನಿಟ್ಟಿನಲ್ಲಿ ಕೂಡ ಹೆಜ್ಜೆ ಇಡ್ತಾರೆ ಅಂತ ತಿಳಿದು ಬರ್ತಾ ಇದೆ. ಜೊತೆಗೆ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಮೈತ್ರಿಯನ್ನ ಬೆಂಬಲಿಸೋದಕ್ಕೆ ತೀರ್ಮಾನ ಮಾಡಿದ್ರ ಸುಮಲತಾ ಅನ್ನೋ ಪ್ರಶ್ನೆ ಇದೆ. ಸುಮಲತಾ ಮೌನದ ಹಿಂದೆ ಸೂಕ್ತ ಸ್ಥಾನಮಾನದ ಭರವಸೆ ಸಿಕ್ಕಿರೋ ಸಾಧ್ಯತೆ ಕೂಡ ಇದೆ. ಬಿಜೆಪಿ ವರಿಷ್ಠರ ಜೊತೆಗಿನ ಚರ್ಚೆ ಬಳಿಕ ಒಂದು ನಿರ್ಧಾರಕ್ಕೆ ಸುಮಲತಾ ಅವರು ಈ ಮೂಲಕ ಬರ್ತಾ ಇದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಹಾಗಾದ್ರೆ ದೆಹಲಿಯಿಂದ ಬರಿಗೈಯಲ್ಲಿ ಸುಮಲತಾ ಅವರು ಬಂದಿಲ್ಲ, ಭರವಸೆಯ ಮೂಟೆ ಹೊತ್ಕೊಂಡೇ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಬೆಂಬಲಿಗರ ಸಭೆ ಯಾವಾಗ ಮತ್ತೆ ಯಾವ ರೀತಿ ಕನ್ವಿನ್ಸ್ ಮಾಡೋದಕ್ಕೆ ಸುಮಲತಾ ಅವರು ತಯಾರಿ ಮಾಡ್ಕೊಂಡಿದ್ದಾರೆ ಅಂತ? ಮಮತಾ, ಇಷ್ಟು ದಿನಗಳ ಕಾಲ ಮೈತ್ರಿ ಟಿಕೆಟ್ ನನಗೆ 100% ಅಂತೇಳಿ ಸುಮಲತಾ ಅವರು ಅಂಬರೀಶ್ ಅವರು ಹೇಳ್ತಾ ಇದ್ರು. ಆದರೆ ಇದೀಗ ಅಳೆದು ತೂಗಿ ಎಲ್ಲವನ್ನೂ ಲೆಕ್ಕಾಚಾರ ಮಾಡಿ ಬಿಜೆಪಿ ಮತ್ತೆ JDS ಎರಡು ಕೂಡ ತೀರ್ಮಾನ ಮಾಡಿಕೊಂಡು JDSಗೆ ಬಿಟ್ಕೊಟ್ಟಿದೆ. ಕುಮಾರಸ್ವಾಮಿ ಸ್ಪರ್ಧೆ ಕೂಡ ಕನ್ಫರ್ಮ್ ಆಗಿರುವಂಥದ್ದು. ಇದೀಗ ಸುಮಲತಾ ಅಂಬರೀಶ್ ಅವರು ಪಕ್ಷೇತರ ಹೋಗ್ತಾರಾ ಅಥವಾ ಮೈತ್ರಿಯನ್ನ ಪಾಲನೆ ಮಾಡ್ತಾರೆ ಎಂಬ ಪ್ರಶ್ನೆಗಳು ಕೇಳಿ ಬರ್ತಾ ಇತ್ತು. ಆದರೆ ಕಳೆದ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸುಮಲತಾ ಅಂಬರೀಶ್ ಅವರು ನಿಂತಿದ್ರು. ಆದರೆ ಈ ಬಾರಿ ಅಷ್ಟು ಸುಲಭವಲ್ಲ. ಯಾಕಂದ್ರೆ ಕಳೆದ ಬಾರಿ ಕಾಂಗ್ರೆಸ್ JDS ನೊಂದಿಗೆ ಮೈತ್ರಿ ಆಗಿದ್ರು ಸಹ ಹಿಂಬಾಗ್ಲಿಂದ ಸುಮಲತಾ ಅಂಬರೀಶ್ ಅವರಿಗೆ ಸಪೋರ್ಟ್ ಮಾಡಿದ್ರು. ಜೊತೆಗೆ ಬಿಜೆಪಿ ಸಹ ಅಧಿಕೃತವಾಗಿ ಅಭ್ಯರ್ಥಿಯನ್ನೇ ಹಾಕದೆ ಅವರಿಗೆ ಸಪೋರ್ಟ್ ಅನ್ನು ಮಾಡಿತ್ತು. ಆದ್ರೆ ಈ ಬಾರಿ ಅವ್ರು ಯಾರ ಸಪೋರ್ಟ್ ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಪಕ್ಷೇತರವಾಗಿ ನಿಂತರೆ ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ಸುಮಲತಾ ಅಂಬರೀಶ್ ಅವರು ಕೂಡ ಎಲ್ಲವನ್ನು ಯೋಚನೆ ಮಾಡಿ ಬಳಿಕವಾಗಿ ಬಿಜೆಪಿ ಹೈಕಮಾಂಡ್ ಅವರ ಮಾತನ್ನ ಇದೀಗ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಸಹ ಸುಮಲತಾ ಅಂಬರೀಶ್ ಅವರನ್ನ ಕಳ್ಕೊಳ್ಳೋಕ್ಕೂ ಕೂಡ ರೆಡಿ ಇಲ್ಲ. ಆ ನಿಟ್ಟಿನಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಒಂದು ಒಳ್ಳೆಯ ಮುಂದಿನ ದಿನಗಳಲ್ಲಿ ಹುದ್ದೆಯನ್ನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ದೆಹಲಿಯಿಂದ ಸುಮಲತಾ ಅಂಬರೀಶ್ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ನಾಳೆ ಅಥವಾ ನಾಡಿದ್ದು ಮಂಡ್ಯಗೆ ಬಂದು ಅವರ ಬೆಂಬಲಿಗರ ಸಭೆ ಕರೀತಾರೆ. ಬಿಜೆಪಿ ನಾಯಕರು ಹೇಳಿರುವಂತಹ ಒಂದಷ್ಟು ವಿಚಾರಗಳು ಮತ್ತೆ ಮುಂದಿನ ಅವರ ರಾಜಕೀಯ ನಡೆಗಳು ಎಲ್ಲ ವಿಚಾರ ಬಗ್ಗೆ ಕೂಡ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಮೈತ್ರಿ ಧರ್ಮ ಪಾಲನೆ ವಿಚಾರ ಬಗ್ಗೆಯೂ ಕೂಡ ಅವರ ಬೆಂಬಲಿಗರು ಮತ್ತೆ ಅವರ ಆಪ್ತರಿಗೆ ತಿಳಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ.